ಿಯರೇ ಇಂದಿನ ತರಗತಿ ತಮಗೆಲ್ಲರಿಗೂ ಸ್ವಾಗತ. ಪ್ರಾಚೀನ ಭಾರತ ಇತಿಹಾಸದ ಮಾಲೆಯ ಅಡಿಯಲ್ಲಿ ಸಾಮ್ರಾಜ್ಯಗಳ ಉದಯದಲ್ಲಿ ಮಗಧ ಸಾಮ್ರಾಜ್ಯದ ಸಂಚಿಕೆ 2 ಇದು. ಈಗ ಬಿಂಬಸಾರ, ಇದರ ಕಾಲಾವಧಿ 544-493 BC. ಬಿಂಬಸಾರನು ಹರ್ಯಾಂಕ ಸಂತತಿಗೆ ಸೇರಿದವನು. ಅಧಿಕಾರಕ್ಕೆ ಬಂದಾಗ ಈತನಿಗೆ 15 ವರ್ಷ ಬಾಲಕನಾಗಿದ್ದ. ಮೊದಲಿಗೆ ಅಂಗರಾಜ್ಯದ ಬೃಹದತ್ತ ನನ್ನ ಕೊಂದು ಅಂಗರಾಜ್ಯವನ್ನು ವಶಪಡಿಸಿಕೊಂಡದ್ದು. ಅಂಗದ ರಾಜಧಾನಿ ಚಂಪದ ರಾಜ್ಯಪಾಲನಾಗಿ ತನ್ನ ಮಗ ಕುನಿಕನನ್ನು ಅಂದರೆ ಅಜಾತಶತ್ರುನನ್ನು ನೇಮಿಸಿದನು. ಈತನು 3 ಬಲಿಷ್ಠ ರಾಜ್ಯಗಳನ್ನು ರಾಜಕುಮಾರಿಯನ್ನು ವಿವಾಹವಾದನು. ಕೋಸಲದ ರಾಜ ಮಹಾಕೋಸಲನ ಮಗಳಾದ ಕೋಸಲಾದೇವಿ ಪ್ರಸನ್ನಜಿತನ ತಂಗಿ. ಕಾಶಿಯನ್ನು ಬಳುವಳಿಯಾಗಿ ಪಡೆದ. ಲಿಚ್ಛವಿ ಆಳುತ್ತಿದ್ದ ವೈಶಾಲ್ಯ ರಾಜ ಚೇತಕನ ಮಗಳಾದ ಚೆಲ್ಲಣಳನ್ನು ವಿವಾಹವಾದ. ಪಂಜಾಬಿನ ಮದ್ರ ರಾಜ್ಯದ ಮದ್ರಕನಾದ ಖೇಮ 3ನೇ ರಾಣಿ. ತನ್ನ ಮಗನಿಂದ ಬಂಧಿತನಾಗಿ ಸೆರೆಮನೆಯಲ್ಲಿದ್ದಾಗ ಅವನನ್ನು ಆರೈಸುತ್ತಿದ್ದ ವೈದೇಹಿ ವಾಸವಿ 4ನೇ ರಾಣಿ. ಈತನ ರಾಜಧಾನಿ ರಾಜಗೃಹವು 5 ಬೆಟ್ಟಗಳನ್ನು ಕೂಡಿದ್ದು ದುರ್ಗಮವಾಗಿದ್ದರಿಂದ ಶತ್ರುಗಳ ಕಾಟದಿಂದ ದೂರ ಉಳಿದಿತ್ತು. ಅಜಾತಶತ್ರು ಪ್ರಸನ್ನಜಿತನೊಡನೆ ಯುದ್ಧ. ಪಿತೃಘಾತಕ ಅಜಾತಶತ್ರು ಬಿಂಬಸಾರನ್ನು ಕೊಂದು ಅಧಿಕಾರಕ್ಕೆ ಬಂದಿದ್ದರಿಂದ ತಾನು ಕೋಸಲದೇವಿಯ ಅದೇ ಕೊರಗಿನಲ್ಲಿ ಮರಣವನ್ನಪ್ಪಿದಳು. ಹೀಗಾಗಿ ಕೋಸಲದ ರಾಜ ಪ್ರಸನ್ನಜಿತ್ ಬಿಂಬಸಾರನಿಗೆ ಬಳುವಳಿಯಾಗಿ ನೀಡಿದ ಕಾಶಿಯನ್ನು ವಾಪಸ್ ಪಡೆದನಲ್ಲದೆ ಯುದ್ಧ ಸಾರಿದನು. ಆದರೆ ಜಯ ಅಜಾತಶತ್ರುವಿನದಾಯಿತು. ಸೋತ ಪ್ರಸನ್ನಜಿತ್ ತನ್ನ ಮಗಳಾದ ವಿಜ್ಜಿಯರಳನ್ನು ಅಜಾತಶತ್ರುವಿಗೆ ನೀಡಿ ಕಾಶಿಯನ್ನು ಬಳುವಳಿಯಾಗಿ ಮರಳಿಕೊಟ್ಟನು. ಲಿಚ್ಛವಿಗಳೊಡನೆ ಯುದ್ಧ. ಕಾರಣಗಳಿವೆ. ಬಿಂಬಸಾರನು ತನ್ನ ಲಿಚ್ಛವಿ ರಾಣಿ ಚೆಲ್ಲಣಳ ಮಕ್ಕಳಾದ ಹಲ್ಲ ಮತ್ತು ವೆಹಲರಿಗೆ ಸೇನಾಯ ಎಂಬ ಆನೆ ಮತ್ತು ಬೆಲೆ ಬಾಳುವ ಕಂಠಾಭರಣಗಳನ್ನು ಕೊಟ್ಟಿದ್ದನು. ಅದನ್ನು ಅಜಾತಶತ್ರು ವಾಪಸ್ ಕೇಳಿದಾಗ ಚೇತಕನು ತಿರಸ್ಕರಿಸಿದನು. ಬೌದ್ಧ ಸಾಹಿತ್ಯದ ಪ್ರಕಾರ ಒಂದು ಬೆಟ್ಟದ ಅಡಿಯಲ್ಲಿನ ಆಭರಣ ಹಾಗೂ ವಜ್ರದ ಗಣಿಯ ಮೇಲಿನ ಲಾಭಕ್ಕಾಗಿ ಜಗಳವಾಯಿತು ಅಂತ ಹೇಳ್ತಾರೆ. ಲಿಚ್ಛವಿಗಳು 36 ರಾಜ್ಯಗಳ ವಾಮದ ಒಕ್ಕೂಟವಾಗಿತ್ತು. ಈ ಒಕ್ಕೂಟ ಒಡೆಯಲು ಕುತಂತ್ರಿಯಾದ ಅಜಾತಶತ್ರುವನ್ನು ಮಂತ್ರಿಯಾದ ವಸ್ಮಕರ್ನ ವೈಶಾಲಿಗೆ ಕಳುಹಿಸಿದ. ಯುದ್ಧದಲ್ಲಿ ಮಹಾಶೀಲ, ಕಂಟಕ, ರಥಮುಸಲ ಎಂದೆರಡು ಯುದ್ಧೋಪಕರಣಗಳ ಬಳಕೆ. ಅಜಾತಶತ್ರು ಬುದ್ಧನನ್ನು ಭೇಟಿಯಾದ ಸಂಗತಿ ಬೃಹತ್ ಶಾಸನದಲ್ಲಿದೆ. ಬುದ್ಧನ ಮರಣ ನಂತರ ರಾಜಗೃಹಕ್ಕೆ ತೆರಳಿ ಬುದ್ಧನ ಅವಶೇಷಗಳನ್ನು ಸಂಗ್ರಹಿಸಿಕೊಂಡು ರಾಜಗೃಹದಲ್ಲಿ ಬಂದು ಒಂದು ಬೌದ್ಧ ಸ್ತೂಪವನ್ನು ನಿರ್ಮಿಸಿದ. ಕ್ರಿಸ್ತಪೂರ್ವ 483ರಲ್ಲಿ ಪ್ರಥಮ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸಿದ. ಗಣ್ಯ ಸಾಧನೆ ಎಂದರೆ 400 ವರ್ಷಗಳ ಕಾಲ ರಾಜಧಾನಿಯಾಗಿದ್ದ ಪಾಟಲಿಪುತ್ರ ನಿರ್ಮಿಸಿದ್ದು. ಇದರ ನಂತರ ಸೋದರ ದಾರ್ಶಕ ಮತ್ತು ಮಗನಾದ ಉದಯನರು ಮಗಧ ಸಾಮ್ರಾಜ್ಯ ಆಳಿದರು. ಇದರ ನಂತರ ಹರ್ಯಾಂಕ ಸಂತತಿ ಕ್ಷೀಣಿಸಿ ಶಿಶುನಾಗ ಸಂತತಿ ಏಳಿಗೆ ಬಂದಿತು. ಶಿಶುನಾಗನು ಹರ್ಯಾಂಕ ಸಂತತಿಯನ್ನು ಮೂಲೆಗುಂಪು ಮಾಡಿ ಶಿಶುನಾಗ ಸಂತತಿಯನ್ನು ಸ್ಥಾಪಿಸಿದ. ಇದು ತಾತ್ಕಾಲಿಕವಾಗಿ ರಾಜಧಾನಿಯನ್ನು ವೈಶಾಲಿಗೆ ವರ್ಗಾಯಿಸಿದ. ಇದರ ನಂತರ ಕಾಲಶೋಕ ಅಂದರೆ ಕಾಕವರ್ಣ 24 ವರ್ಷ ಆಳಿದನು. ಇದನ್ನು 2ನೇ ಬೌದ್ಧ ಸಮ್ಮೇಳನವನ್ನು ವೈಶಾಲಿಯಲ್ಲಿ ಏರ್ಪಡಿಸಿದನಲ್ಲದೆ ರಾಜಧಾನಿಯನ್ನು ವೈಶಾಲಿಯಿಂದ ಪಾಟಲಿಪುತ್ರಕ್ಕೆ ವರ್ಗಾಯಿಸಿದನು. ಕಾಕವರ್ಣ ನಂತರ ನಂದಿವರ್ಮನ್ ಪ್ರಸಿದ್ಧ. ಮಹಾಪದ್ಮನಂದನು ಶಿಶುನಾಗ ಸಂತತಿಯನ್ನು ಕೊನೆಗಾಣಿಸಿ ನಂದ ಸಂತತಿ ಸ್ಥಾಪಿಸಿದನು. ನಂದರು ಕಾಲ 345ರಿಂದ 352 BC. ಮಹಾಪದ್ಮನಂದನು ನಂದ ವಂಶಸ್ಥಾಪಕ. ನಂದರಲ್ಲೇ ಪ್ರಸಿದ್ಧ ದೊರೆಯಾಗಿದ್ದ. ನಂದರು ಮಗಧದಲ್ಲೇ ಅತ್ಯಂತ ಪ್ರಸಿದ್ಧ ದೊರೆಗಳು. ಮಹಾಪದ್ಮನಂದನು ಮಹಾನಂದಿ ಎಂಬ ರಾಜನ ಶೂದ್ರ ಸ್ತ್ರೀಗೆ ಜನಿಸಿದವನಾಗಿದ್ದನು. ಕ್ಷತ್ರಿಯನಲ್ಲದಿದ್ದರೂ ಕ್ಷತ್ರಿಯರಂತೆ ಏಕರಾಟ್ ಎಂಬ ಬಿರುದನ್ನು ಹೊಂದಿದ್ದ. ದಕ್ಷಿಣಕ್ಕೆ ರಾಜ್ಯ ವಿಸ್ತರಿಸಿದ ಪ್ರಥಮ ಮಗಧ ದೊರೆ. ಮಹಾಪದ್ಮನಂದನು ಕಳಿಂಗವನ್ನು ಜಯಿಸಿ ಅಲ್ಲಿಂದ ಜಿನ ವಿಗ್ರಹವನ್ನು ವಿಜಯ ಲಾಂಛನವಾಗಿ ತಂದಿದ್ದರೆಂದು ಕಾರವೇಲನು ಹಾದಿಗುಂಪ ಶಾಸನ ಹೇಳುತ್ತದೆ. ಹೀಗಾಗಿ ಅವನನ್ನು ಕ್ಷತ್ರಿಯ ನಿರ್ಮೂಲಕ ಹಾಗೂ 2ನೇ ಪರಶುರಾಮನ ಎಂದು ಕರೆಯಲಾಗಿದೆ. ಶೂದ್ರನಕನಾಗಿ ಆರ್ಯರಾಜರನ್ನು ಸೋಲಿಸಿ ಕ್ಷತ್ರಿಯರ ಗರ್ವಭಂಗ ಮಾಡಿದ ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಟನಾಗಿ ಮೆರೆದನು. ಬೌದ್ಧ ಗ್ರಂಥಗಳ ಪ್ರಕಾರ ಈತನ ನಂತರ ನವನಂದರು ಆಳಿದರು ಎಂದು ತಿಳಿದುಬರುತ್ತದೆ. ಉಗ್ರಸೇನ, ಪಾಂಡುಕ, ಪಾಂಡುಗಲಿ, ಭೂತಪಾಲ, ರಾಷ್ಟ್ರಪಾಲ, ಗೋವಿಶಂಕರ, ದಶಸಿದ್ಧಕ, ಕೈರಾವತ, ಧನನಂದ ನಂದರ ಕೊನೆಯ ದೊರೆ. ಈತ ಪ್ರಜಾಪೀಠಕನಾಗಿದ್ದನು.
ಧನಲೋಭಿಯಾಗಿದ್ದನು. ಜನರ ಧನದಾಹಿ ಎಂದು ಕರೆಸಿಕೊಂಡಿದ್ದನು. ಕ್ರಿಸ್ತಪೂರ್ವ 326ರಲ್ಲಿ ಅಲೆಕ್ಸಾಂಡರನು ಭಾರತದ ಮೇಲೆ ದಾಳಿ ಮಾಡಿದಾಗ ಅವನ ದಾಳಿ ತಡೆಯುವಲ್ಲಿ ವಿಫಲನಾದನು. ಅಸಮರ್ಥನಾದ ಧನನಂದನನ್ನು ಕೌಟಿಲ್ಯನ ಸಹಾಯದಿಂದ ಚಂದ್ರಗುಪ್ತ ಮೌರ್ಯನನ್ನು ಸೋಲಿಸಿ ನಂದರ ವಂಶ ಕೊನೆಗಾಣಿಸಿದನು. ಧನ್ಯವಾದಗಳು. ಸೇಮ ಇಟ್ಕೊಳ್ಳಿ, ಒಂದಲ್ಲ ಎರಡಲ್ಲ 3 ಬಾರಿ ಮನ್ನಾ ಮಾಡಿಕೊಳ್ಳಿ, ಅಭ್ಯಾಸ ಮಾಡಿಕೊಳ್ಳಿ. ಪರೀಕ್ಷಾ ಸಾಧನೆಗೆ ಒಂದು ಸಾಧನೆಯಾಗಲಿ ಎಂಬುದು ನನ್ನ ಮಹಾನ್ ಉದ್ದೇಶ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.